ಇವತ್ತು ನೈಟು ನಾವು ಟೂರ್ ಹೊಡ್ತಾ ಇದ್ದೀವಿ, ರೆಡಿಯಾಗು ಮಂದಾರ. ಹೌದಾ? ಅತ್ತೆ ಹೋಗ್ರಿ ಅಂತ ಹೇಳ್ತಾ? ಆಮಮ್ಮ ಎಲ್ಲಿ ಹೇಳುತ್ತೆ ಹೋಗ್ರಿ ಅಂತ. ಅವ್ರ ಮಾತೆಲ್ಲ ನಾವೀಗ ಎಲ್ಲದಕ್ಕೂ ಕೇಳ್ತಗೊಂಡು ಕೂತ್ಕೊಂಡ್ರೆ ಹಿಂಗೇನೆ. ಸುಮ್ಮನೆ ಹೊರಟು ಬಿಡು, ಹೋಗೋಣ ನಾವು. ಅಯ್ಯೋ, ಒಂದ್ಸತಿ ಕೇಳ್ಬೇಕಾಯ್ತು ಅವ ಅತ್ತೆನ. ಇಲ್ಲಪ್ಪ, ಅವ ಅತ್ತೆ ಹ್ಞೂ ಅಂದ್ರೆ ನಾನು ಬರೋದು, ಇಲ್ಲ ಅಂತಂದ್ರೆ ಬರಲ್ಲ. ಯಾಕೆ ಮಂದಾರ ಈ ರೀತಿ ಮಾತಾಡ್ತಾ ಇದೀಯಾ? ಹಾಂ, ನಿನಗೆ ನಾನು ಬೇಕಾ ನಮ್ಮಮ್ಮ ಬೇಕಾ? ಹಾಂ, ಏನು ಹಂಗೆ ಮಾತಾಡ್ತಾ ಇದೀಯ? ಬರ್ಬೇಕು ಅಷ್ಟೇ. ನಾವು ಹೋಗ್ಬೇಕಂತ ನಾನು ಡಿಸೈಡ್ ಮಾಡಿದ್ದೀನಿ. ನನಗೆ ತುಂಬ ಆಸೆ ಐತೆ ಹೋಗ್ಬೇಕು ಅಂತ. ನಾನು ತುಂಬ ಆಸೆ ಇಟ್ಕೊಂಡಿದ್ದೀನಿ, ಹೋಗಲೇಬೇಕು. ನಾನೊಂಥರ ತುಂಬ ಅಂದರೆ ತುಂಬ, ನಾನು ಮದುವೆ ಆದಾಗ ಈ ರೀತಿ ಒಂದು ವಾರ ನಾನು ನನ್ನ ಹೆಂಡ್ತಿ ಟ್ರಿಪ್ ಹೋಗ್ಬೇಕು, ಈ ರೀತಿ ಎಲ್ಲ ಇರಬೇಕು, ಈ ರೀತಿ ಫೋಟೋಸ್ ತೆಕ್ಕೋಬೇಕು, ಈ ರೀತಿ ಎಲ್ಲ ನಾನು ರೀಲ್ಸ್ ಮಾಡಬೇಕು ಅಂತೇಳಿ ತುಂಬ ಆಸೆ ಇಟ್ಕೊಂಡಿದ್ದೀನಿ ನಾನು. ತುಂಬ ಆಸೆ ಐತೆ. ಇವಾಗ ಅದು ಆಸೆ ನಿರಾಸೆ ಆಗಿಬಿಡುತ್ತೆ. ಅದಕ್ಕೇ ಹೋಗ್ತೀನಿ. ಹೋಗೋಣ, ರೆಡಿ ಆಗಿಬಿಡು. ಹೋಗಿ ಸುತ್ತಾಡ್ಕೊಂಡು ಬರೋಣ. ಈಗ ಅದು ನಮ್ಮಮ್ಮನ ಮಾತು ಕೇಳಬೇಡ. ಎಲ್ಲದಕ್ಕೂ ಕೇಳ್ತಿದ್ರೆ ಅವ್ರು ಬರೀ ಹಿಂಗೆ ಮಾತಾಡೋದು. ನಾವೆಲ್ಲದಕ್ಕೂ ಅವ್ರನ್ನ ಕೇಳಿ ಮಾಡಿ, ನಾನಾಗಲಿ ಬಟ್ಟೆ ತಗೊಬೇಕಂದ್ರೂ ಕೇಳಬೇಕು, ಎಲ್ಲದಕ್ಕೂ ಕೇಳಿ ಮಾಡಿ ಮಾಡ್ತಾಯಿದ್ರೆ ಹಿಂಗೇನೆ. ನಾವೇನೇನು ಸಣ್ಣವರಲ್ಲ, ನಾವು ಹೋಗ್ಬೇಕು ಅಷ್ಟೇ. ಸುಮ್ಮನೆ ಅವರು ಹೇಳೋದು ಹೇಳ್ಕೊಂಬ್ತಾ ಇರ್ತಾರೆ, ನಮ್ಮ ಪಾಡಿಗೆ ನಾವು ಹೋಗ್ತಾ ಇರೋಣ. ಇಲ್ಲ ರೀ, ಒಂದು ಮಾತು ಇವಾಗ ಕೇಳ್ರಿ, ಹೆಂಗನಾಗ್ಲಿ. ಕೇಳೋದು ಬೇಡ, ಏನೂ ಬೇಡ, ಅಷ್ಟೇ. ಹೊರಡು ಅಂತ ಹೇಳೋದು. ಇವತ್ತು ನೈಟು ರಾತ್ರಿ 1 ಗಂಟೆಗೆ ಹೋಗಬೇಕು. ಇವತ್ತು ರಾತ್ರಿ 10 ಗಂಟೆಗೆ ಬಿಟ್ಬಿಡೋಣ. ಬೆಂಗಳೂರು ಅಷ್ಟೊತ್ತಿಗೆ ಬೆಂಗಳೂರಿಗೆ ಹೋಗ್ತೀವಿ. 10 ಗಂಟೆಗೆ ಬಿಟ್ಟರೆ ನೈಟ್ 1 ಗಂಟೆ ಅಷ್ಟೊತ್ತಿಗೆ ಬೆಂಗಳೂರಿಗೆ ಹೋಗ್ತೀವಿ. ಬೆಂಗಳೂರಿಂದ ಆ ಕಡೆಯಿಂದ ಆ ಕಡೆ ಹೋಗೋಕ್ಕಾಗುತ್ತೆ. ಇವಾಗ ನೀನು ಎಲ್ಲ ಬಟ್ಟೆ ಏನಾದರೂ ಪ್ಯಾಕಿಂಗ್ ಮಾಡ್ಕೊಳ್ಳೋದಾದ್ರೆ ಪ್ಯಾಕಿಂಗ್ ಮಾಡ್ಕೊಬಿಡಿಲ್ಲ. ಬೇಡ ಕಣೋ, ಅರ್ಥ ಮಾಡ್ಕ. ಯಾಕೆ ಹಿಂಗೆ ಮಾಡ್ತಾ ಇದೀಯ ನೀನು? ಹೇಳೋದು ಅರ್ಥ ಆಗಲ್ವೇ? ಎಲ್ಲದಕ್ಕೂ ಕೇಳ್ತಾ ಇದ್ರಿ ಹಿಂಗೆ ಕಣಮ್ಮ ನೀವು ಮಾಡೋದು. ನಮ್ಮದೇ ನಡಿಬೇಕು ಅಮ್ಮಂಗೆ ನಡ್ಸಕ್ಕೆ ಹೋಗ್ತೀರ. ಕೇಳಲ್ಲ. ನಾನು ಹೋಗಿದ್ದೆ. ನಾನು ಹೇಳ್ತಾ ಇದ್ದೀನಲ್ಲ, ನಾನು ಹೋಗಿದ್ದೆ. ನಾನು ನನ್ನ ಹೆಂಡ್ತಿ ಇವತ್ತು ಹೊರಡ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ ಅಷ್ಟೇ. ಎಲ್ಲದಕ್ಕೂ ಕೇಳ್ಕೊಂಡು ಕೂತ್ಕೊಂಬಕ್ಕಾಗಲ್ಲ. ಬೇಡ ಮಂದಾರ, ಹೋಗ್ಬೇಡ, ಸುಮ್ಮನಿರು ಸ್ವಲ್ಪ ದಿನ. ಯಾಕೆ ಇನ್ನೂ ಸ್ವಲ್ಪ ದಿನ ಬಿಡೋ, ಸ್ವಲ್ಪ ದಿನ ಬಿಟ್ಟು ಹೋಗ್ಮಂತೆ. ಹೇಳಿದ್ರೆ ನಿನಗೆ ಅರ್ಥ ಆಗಲ್ಲ ಪಾಪ. ಇನ್ನೊಂದು 2 ದಿವಸ ಬಿಟ್ಟು ಹೋಗ್ಮಂತೆ. ಹೋಗ್ರಿ ಅಂತ ಹೇಳ್ತೀನಿ, ಆವಾಗ ಹೋಗ್ಮಂತೆ ಕಣೋ. ಇವಾಗ ಸದ್ಯಕ್ಕೆ ಬೇಡ ಕಣೋ. ನೀನು ಹೋಗೋದೇನು ತಪ್ಪಲ್ಲ ಕಣೋ. ಯಾವಾಗಮ್ಮ ಹೋಗೋಕ್ಕಾಗುತ್ತೆ? ನೀನು ಇನ್ನೊಂದು ವರ್ಷ 2 ವರ್ಷ ಬಿಟ್ಟು ಹೋಗಿರಿ ಅಂತ. ಮದುವೆ ಆಗಿ ಹೊಸಬದ್ರಲ್ಲಿ ಗಂಡ ಹೆಂಡ್ತಿ ತುಂಬ ಚೆನ್ನಾಗಿರ್ತಾರೆ. ಆವಾಗ ಹೋಗ್ಬೇಕು ಅಂತ ತುಂಬ ಆಸೆ ಇರುತ್ತೆ. ಇವಾಗ ನೀನೇನೋ ಇವಾಗ ಬೇಡ ಅಂತೀಯ, ಮುಂದೆ ನಮಗೆ ಮಕ್ಳು ಮರಿ ಆದ್ವು ಅಂತ. ಸಣ್ಣ ಮಕ್ಳನ್ನ ಕರ್ಕೊಂಡು ಎಲ್ಲಾದರೂ ಹೋಗೋಕ್ಕಾಗುತ್ತಾ? ಹಾಂ, ಮಕ್ಳು ಕರ್ಕೊಂಡು ಹೋಗೋಕ್ಕಾಗಲ್ಲ. ದೂರ ಎಲ್ಲಾನ ಪ್ರಯಾಣ ಮಾಡೋಕ್ಕಾಗಲ್ಲ ಮಕ್ಳು ಕಟ್ಕೊಂಡು. ಹೊಸ್ದಾಗಿ ಮದುವೆ ಆದಾಗ ಗಂಡ ಹೆಂಡ್ತಿ ಲೈಫ್ ಎಂಜಾಯ್ ಮಾಡಿದ್ದೇನೆ. ಅಲ್ಲ, ಹಿಂಗೆ ಮಾತಾಡಕ್ಕೆ ನೀನು ಕಾಣಿದ್ಯೇನೋ ನೀನು? ಹಾಂ, ನಿನ್ನ ನಯ ಭಯ ಬೇಡವೇನೋ? ಹಿಂಗೆ ಮಾತಾಡ್ತೀಯ? ನಾವು ಯಾರಿಗಾಗಿ ಮಾಡ್ತೀವಮ್ಮ, ಅದೇನು ಅರ್ಥ ಮಾಡ್ಕೊಳ್ಳೋ. ನಿನ್ನ ಕಂಪ್ತಿಂದಾನೇ ಅರ್ಥ ಮಾತಾಡಲ್ಲ. ಯಾಕೆ ಬೇಕು? ಒಬ್ಬೊಮ್ಮೆ ಕಡೆಗೆ ಮಾತಾಡಿದ್ರೆ ಅವನೇ ಸಿಟ್ಟು, ಅವನ ಕಡೆಗೆ ಮಾತಾಡಿದ್ರೆ ಅವಳಿ ಸಿಟ್ಟು. ಅದಕ್ಕೆ ಯಾಕೆ ಬೇಕು? ಅವ್ರು ಒಂದಿನ ಚೆನ್ನಾಗಿ ಆಗ್ತಾರೆ. ಇವಾಗ ನಾವು ಯಾರಿಗೆ ಹೇಳೋಂಥ ಪರಿಸ್ಥಿತಿ ಇಲ್ಲ. ಸುಮ್ಮನೆ ನಿನ್ನ ಕಂಪ್ತಿಂದಾನೇ ಆತ ಮಾತಾಡಕ್ಕೆ ಹೋಗಲ್ಲ. ಅವ್ರು ಏನಾನ ಮಾಡ್ಕೊಂಬಲ್ಲ, ಅವ್ರು ಇಷ್ಟ ಬಂದಂಗೆ ಅದು ಏನಾನ ಮಾಡ್ಕೊಂಬಿ. ಹ್ಞೂನಮ್ಮ, ಪ್ರತಿಯೊಂದಕ್ಕೂ ಕೇಳ್ತಾ ಇದ್ರೆ ನೀವು ಹಿಂಗೆ ಮಾಡೋದು. ಏನತ್ಲಾಗ ಎಲ್ಲದಕ್ಕೂ ಹಿಂಗೆ ಮಾಡಬಾರ್ದು ಹೇಳು. ನಾನು ನೋಡ್ತಾ ಇದ್ದೀನಿ, ಭಾಳ ಒಂಥರ ಓವರಾಗಿ ಇದ್ದೀರಾ ನೀವು. ನಾನು ಎಷ್ಟಂತ ನಾನು ನೋಡೋಣ. ಹೋಗ್ಬೇಕಂತ ನಾವು ತುಂಬ ಆಸೆಗಿದ್ದೀವಿ. ಮನೆಯಾಗ ಹಿಂಗೆ ಸಿಟ್ಟು ಮಾಡ್ಕೊಂಡು, ಹಿಂಗೆ ಬೇಜಾರು ಮಾಡ್ಕೊಂಡು, ಜಗಳ ಮಾಡ್ಕೊಂಡು ಹೋದ್ರೆ ಅಲ್ಲಿ ನಿನ್ನ ಖುಷಿನೂ ಇರಲ್ಲ ಕಣೋ. ಮನೆಯಾಗೆಲ್ಲ ಸಂತೋಷವಾಗಿ ಕಳಿಸ್ಕೊಡ್ಬೇಕು, ನೀನು ಸಂತೋಷವಾಗಿ ಹೋಗ್ಬೇಕು. ಹಂಗಾದ್ರೆ ಕಣೋ ಅಲ್ಲಿ ನೆಮ್ಮದಿ. ಆಮೇಲೆ ನಾವು ಹೋದ್ರೆ ಅಲ್ಲೆಲ್ಲ ಸರಿ ಹೋಗುತ್ತೆ. ಆ ಪ್ಲೇಸ್ಗಳಿಗೆಲ್ಲ ಹೋದ್ರೆ ಒಂಥರ ಈಗ ಈ ಟೆನ್ಷನ್ಗಳೆಲ್ಲ ಮರೆಯೋದಕ್ಕೆ ಅಂಥ ಪ್ಲೇಸ್ಗಳಿಗೆಲ್ಲ ಹೋಗೋದು ಒಂಥರ ನೋಡಿ ಅಲ್ಲಿ ಎಷ್ಟೋ ಒಂಥರ ಖುಷಿ ಆಗುತ್ತೆ, ಚೆನ್ನಾಗಿರ್ತೀವಿ. ನೀನು ಹೇಳ್ತೀಯ, ನೀನು ಹೇಳ್ದಂಗೆ ಕೇಳ್ಕೊಂಡ್ರೆ ಆಯ್ತಲ್ಲ. ಹೇಳ್ಬೇಕು ಕಣಮ್ಮ, ಇಷ್ಟೊಂದು ಹಿಂಗೆ ಮಾಡಬಾರ್ದು ಕಣಮ್ಮ. ನಿನ್ನ ಥರ ಆಡಿದ್ದು ಯಾರನ್ನೂ ನೋಡಲಿಲ್ಲ ಕಣಮ್ಮ ನಾನು. ಭಾಳ ಒಂಥರ ಹೆಂಗೆ ಆಡ್ತೀಯ ಅಂದ್ರೆ ಹಂಗೆ ಆಡ್ತೀಯ ನೀನು. ಬೇಡ ಕಣ, ಕೇಳ ಹೇಳಿದ್ದು. ಬೇಡ ಅಂತ ಹೇಳಿದ್ರೆ ಕೇಳಲ್ಲ. ಇಲ್ಲ ಅಮ್ಮ, ನಾನು ಹೋಗಿದ್ದೇನೆ. ನಿನಗೆ ಎಲ್ಲದಕ್ಕೂ ನೀನು ಕೇಳ್ತಾ ಇದ್ರೆ ಎಲ್ಲ ಹೇಳ್ತಾ ಇರ್ತೀಯ. ನೀನು ಯಾವುದಕ್ಕೆ ತಾನೇ ನನಗೆ ಯಾವ ಕೆಲಸ ಮಾಡ್ತೀನಿ ಅಂತಂದ್ರು ಅಲ್ಲ, ನಾನು ಏನಾದರೂ ಹೇಳಿ, ನಾನು ಹೇಳಿರೋದಕ್ಕೆ ಯಾವ ಕೆಲಸಕ್ಕೆ ನೀನು ಒಪ್ಕೊಂಡಿದ್ಯಾ ಹೇಳು? ಯಾವುದಕ್ಕೂ ಒಪ್ಕೊಂಡಿಲ್ಲ. ಬರೀ ನೀನು ಹೇಳ್ದಂಗೆ ಕೇಳಬೇಕು ಎಲ್ಲದಕ್ಕೂ. ಅಂದರೆ ಕೇಳಲ್ಲಮ್ಮ, ಯಾರು ಕೇಳಲ್ಲ. ಯಾಕೆ? ಏನಾಯ್ತು? ಯಾಕೆ ಬಮ್ಮಿ? ನೋಡಕ್ಕ, ನಾವು ಯಾರಿಗಾಗಿ ಮಾಡ್ತಾ ಇದ್ದೀವಿ? ಅಲ್ಲ, ನಾವು 2 ಎಕರೆ ಜಮೀನು ತಗೊಂಡಿದ್ದೀನಿ ಕಣಪ್ಪ, ಕಷ್ಟ. ಇನ್ನು 20 ಲಕ್ಷ ರೂಪಾಯಿ ದುಡ್ಡು ಹೊಂದಿಸ್ಬೇಕು. ಬೇಡ, ಇನ್ನು ಸ್ವಲ್ಪ ದಿನ ಸುಧಾರಿಸು ಅಂತ ಅಂದರೆ ನಾನು ಅಲ್ಲೂ ಇಲ್ಲಿ ಸುತ್ತ. ಇವಾಗ ಬೇರೆನೇ ಈಗ ಜಗಳ ಮಾಡ್ಕೊಂಡು ಹೋದ್ರಂತೂ ಅದು ಒಂಥರ ನಮಗೂ ಬೇಜಾರಾದಂಗೆ ಆಗುತ್ತೆ. ಅಯ್ಯೋ, ನನ್ನ ಮಗ ಹಿಂಗೆ ಜಗಳ ಮಾಡ್ಕೊಂಡು ಹೋದ್ನಲ್ಲಪ್ಪ ಅಂತೇಳಿ. ಅದಕ್ಕೆ ಬೇಡ, ಒಂದು 2 ದಿನ ಸುಧಾರಿಸಪ್ಪ ಅಂತ ಹೇಳಿದ್ರು ಕೇಳ್ತಾ ಇಲ್ಲ. ಬಿಡ, ನಿಮ್ಮಮ್ಮ ಹೇಳ್ದಂಗೆ ಕೇಳಪ್ಪ. ಯಾರಿಗಾಗಿ ಮಾಡ್ತಾಳೆ ನಿಮ್ಮಮ್ಮ? ಅಯ್ಯೋ, ಯಾರಿಗಾಗಿ ಇವತ್ತು ಇರ್ತೀವ, ನಾಳೆಗೆ ಇರ್ತೀವಿ, ಯಾರು ಕಂಡವ್ರೆ? ಆ ಜಮೀನೇನು ನಾವೇನು ಕಾತ್ಕೊಂಡು ಕೂತ್ಕೊಂಬಕ್ಕಾಗಲ್ಲ. ಸಾಕು ಅಲ್ಲ, ಮಾಡಬೇಕು ಮಾಡಬಾರ್ದು ಅಂತಲ್ಲ, ಮಾಡೈತೆ. ಇವತ್ತು ನಮ್ಮಮ್ಮ ನಮಗಾಗಿನೇ ಕಷ್ಟಪಟ್ಟಿರೋದು ನನಗೂ ಅರ್ಥ ಆಗ್ತೈತೆ. ಆದರೆ ಪ್ರತಿಯೊಂದಕ್ಕೂ ಎಲ್ಲ ನಮ್ಮಮ್ಮ ಹಿಂಗೆ ಮಾಡಬಾರ್ದು. ನಾನು ಹೇಳಿದ್ದು ಯಾವುದಕ್ಕೂ ನಮ್ಮಮ್ಮ ಎಂದೂ ಒಪ್ಕೊಂಡಿಲ್ಲ ಗೊತ್ತಾ? ಏನಾನ ಹೇಳಿ ಬೇಡ 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 ಬೇಡ, ಏನಾದರೂ ಹೇಳಿ ಬೇಡ. ನಾನು ಹೇಳಿದ್ದು ಒಂದೂ ಕೇಳಲ್ಲ.
ಏನೇನೋ ಮಾಡ್ತೈತೆ. ನಾನು ಹೇಳ್ದೆ ಅಡಿಕೆ ತೋಟಕ್ಕೆ ಬಾಳೆ ಇಡ್ಸೋಣ ಕಣಮ್ಮ, ಬಾಳೆ ಆದರೆ ಚೆನ್ನಾಗಿ ಬಾಳೆ ಗೊನೆವೆಲ್ಲ ಬರುತ್ತೆ, ಅಡಿಕೆ ತೋಟಕ್ಕೆ ಇಡಿಸಿದ್ರೆ ಚೆನ್ನಾಗಿ ಬರುತ್ತೆ ಅಂತೇಳಿ ನಾನೇ ಬೇಡ ಬೇಡ. ನಾನು ಏನು ಕೇಳಿದೆ ಅಂದರೆ ನೀರು ಅಡಿಕೆ ಗಿಡಕ್ಕೆ ಸಾಲ್ಟೇಜ್ ಆಗ್ತವೆ, ಬೇಡ ಕಣಪ್ಪ ಬಾಳೆ ಗಿಡಕ್ಕೆ ಈಗ ನೀರು ಬೇಕಾಗತ್ತೆ, ಅದಕ್ಕೆ ಸುಮ್ಮನೆ ಸೆಡೆ ಹಾಕಿ ಅಂದ್ಬಿಡು ಅಂತೇಳಿ ಸೆಡೆ ಹಾಕ್ತೆ. ಸೆಡೆ ಹಾಕಿ ಕುರಿಯರೆಲ್ಲ ತಗೊಂಡೋದ್ರು. ಸೆಡೆ ಹಾಕಿರೋದಕ್ಕೆ ಏನು ಲಾಸ್ ಆಗಲಿಲ್ಲ. ಅದಕ್ಕೆ ಇವನು ಹೇಳಿದ್ದು ಮಾಡಲಿಲ್ವಲ್ಲ ಅಂಬತ್ತು ಇವನಿಗೆ ಸಿಟ್ಟು. ಯಾಕೆ ನಾನು ಹೇಳಿದ್ದು ಇನ್ನೂವರೆಗೂ ಕೇಳಿಲ್ಲ, ನನಗೇನು ಬೆಲೆನೇ ಇಲ್ಲ ಬಿಡು. ನಾನು ಏನು ಹೇಳಿದ್ರು ಯಾವತ್ತು ಏನೂ ಕೇಳಿಲ್ಲ ಕಣಜ್ಜಿ. ನನಗೆ ಎಷ್ಟು ಸಿಟ್ಟು ಬರುತ್ತೆ ಹೇಳು. ಏನೋ ಅಮ್ಮ ಅದು ಹಂಗೆ ಇದು ಮಾಡೋಣ ಇದನ್ನು ತೊಗೊಂಬರೋಣ, ಮನೆಗೆ ಏನಾನ ತಗೊಂಬರೋಣ. ನಾನು ಹೇಳ್ದಾಗ ಎಂದು ಬೇಡ ಬೇಡ ಬೇಡ. ಅಮ್ಮಮ್ಮಗೆ ತಿಳಿದಾಗ ಮಾಡುತ್ತೆ, ತಿಳಿದಾಗ ತಗೊಂಬರುತ್ತೆ, ಆ ರೀತಿ. ರೀ ಬಿಡ್ರಿ ಹೋಗ್ಲಿ, ಸುಮ್ಮನಿರ್ರಿ. ಅತ್ತೆ ಯಾಕೋ ಬೇಡ ಅಂತ ಇದ್ದಾರೆ. ನೀನು ಅವ್ರ ಕಡೆಗೆ ಮಾತಾಡ್ಬಿಡು ಮಂದಾರ, ಅವ್ರ ಕಡೆಗೆ ಮಾತಾಡು ನೀನು, ಅವ್ರ ಕಡೆಗೆ ಮಾತಾಡು, ಅವ್ರ ಕಡೆಗೆ ಮಾತಾಡು ನೀನು. ಅಲ್ಲ ನೀನು ನನಗೆ ಗಂಡ ಅಂತೇಳಿ ನೀನು ನನಗೆ ನನ್ನ ಜೊತೆ ಬರೋದಕ್ಕೆ ಇಷ್ಟ ಇಲ್ವಾ ನಿನಗೆ? ಹಾಂ, ಇಷ್ಟ ಇಲ್ವಾ ಮಂದಾರ? ಇಷ್ಟ ಇಲ್ಲ ಅಂತಲ್ಲ, ಇಷ್ಟ ಐತೆ, ನನಗೂ ಕರ್ಕೊಂಡೋದ್ರೆ ನಾನು ಬರ್ತೀನಿ. ಅತ್ತೆ ಯಾಕೋ ಬೇಡ ಅಂತ ಇದಾರಲ್ಲ, ಅದಕ್ಕೆ ಹಂಗೆ ಹೇಳ್ದೆ ಅಷ್ಟೇ. ಇವು ಅಮ್ಮನ ಮಾತು ಕೇಳ್ಬಿಟ್ರೆ ಜೀವನ ಪರ್ಯಂತ ಬರೀ ಹಿಂಗಿರೋದೇಯ. ಇವು ಅಮ್ಮನ ಮಾತು ಕೇಳಕ್ಕೆ ಹೋಗ್ಬಾರ್ದು, ಜೀವನ ಪರ್ಯಂತ ಬರೀ ಹಿಂಗೆ ಹೋಗ್ತಾ ಇರ್ತೀವಿ ನಾವು. ಅಮ್ಮನ ಮಾತು ಕೇಳ್ಬಿಟ್ರೆ ಅಮ್ಮನ ಮಾತು ಕೇಳಬಾರ್ದು ನಾವು. ನಿಮ್ಮಮ್ಮ ಎಂದು ತಾನೇ ನನಗೆ ಇನ್ನೂ ಇವಾಗ ನೋಡ್ತಾ ಇದೆಯಾ ನಮ್ಮಮ್ಮನ? ನಾನು ಸಣ್ಣ ಹುಡುಗಿಂದಲೂ ನೋಡ್ತಾ ಇದ್ದೀನಿ. ನಾನು ಹೇಳಿದ್ದು, ನಾನು ಕೇಳಿದ್ದು ಏನೇ ಆಗಲಿ ನಮ್ಮಮ್ಮ ಏನು ಮಾಡಿಲ್ಲ, ನನಗೇನು ಮಾಡಿಕೊಟ್ಟಿಲ್ಲ. ಏನು ಮಾಡಿಕೊಟ್ಟಿಲ್ಲ ಹೇಳಪ್ಪ, ಏನು ಮಾಡಿಲ್ಲ. ನಾವೆಲ್ಲನ ಮಾಡಿದ್ದೀವಿ ಅಲ್ಲ. ನೋಡಿ ಇವ್ನು ಮಾತಾಡೋದ. ಹೋಗೋದೆ ಅಮ್ಮ, ನೀನು ಎಷ್ಟು ಹೇಳಿದ್ರು ನಾನು ಹೋಗೋದೆಯ. ಎಲ್ಲ ಪ್ಯಾಕಿಂಗ್ ಮಾಡೋ ಮಂದಾರ, ಹೋಗೋಣ. ನನಗೆ ಎತ್ತಲಾಗೂ ಮಾತಾಡೋಕ್ಕಾಗಲ್ಲ. ನೀನೇನನ್ನ ಹೇಳ್ದ ಅವನಿಗೆ ಹಿಂಗೆ ಹೋಗೋಣ ಸುಮ್ಮನೆ ಅಂತೇಳಿ ಏನಾದರೂ ನೀನೇನೋ ಹೇಳ್ದೇನಮ್ಮ? ನೋಡಿ ನನ್ನ ಮೇಲೆ ಬರುತ್ತೆ. ನಾನೇನು ಹೇಳಿಲ್ಲ ಕಣತೆ, ನಾನು ಯಾಕೆ ಹೇಳಕ್ಕೆ ಹೋಗೋಣ? ಅವರೇ ಬಂದು ಹೊರಡು ಹೋಗೋಣ ಅಂತೇಳಿ ಸಡನ್ನಾಗೆ ಹೇಳಿದ್ರು. ಇಲ್ಲ ನಾನು ನಿಮ್ಮಲ್ಲಿಗೆ ಹೋಗಲೇಬೇಕು, ನಿಮ್ಮನಿಗೆ ಹೊರಡು, ನಿನ್ನ ಬ್ಯಾಗ್ನೆಲ್ಲ ಬಟ್ಟೆ ತುಂಬ್ಕೊ ಅಂತೇಳಿ ಹೇಳಿದ್ದು ಅವರೇನೆ. ನಾನೇನು ಹೇಳಿಲ್ಲ ಕಣತೆ, ನನ್ನ ತಪ್ಪಾಗಿ ತಿಳ್ಕೊಬೇಡ, ಆಮೇಲೆ ಇವಳು ಹೇಳ್ಕೊಟ್ಟವಳೆ ಅಂತೇಳಿ. ಇವಾಗ ನಿಮ್ಮಿಬ್ಬರ ಮಧ್ಯೆ ನಾನು ಕೆಟ್ಟಳಾಗಬೇಕಾಗತ್ತೆ. ಇವಾಗ ನಿನ್ನ ಕಡೆಗೆ ಮಾತಾಡಿದರೆ ಅವ್ರಿಗೆ ಸಿಟ್ಟು, ಅವ್ರ ಕಡೆಗೆ ಮಾತಾಡಿದ್ರೆ ನೀನು ಸಿಟ್ಟು. ನನಗಿಬ್ಬರು ಬೇಕು, ನೀನು ಬೇಕು, ಅವರು ಬೇಕು. ನಾನು ಯಾರ್ತಾಗೂ ನಾನು ಕೆಟ್ಟಳಾಗೋದಕ್ಕೆ ತಯಾರಿಲ್ಲ ಕಣತೆ. ನಾನು ಯಾರ್ತಾಗ ಮಾತಾಡಲ್ಲ. ಇವಾಗ ನೀವು ಬೇಡ ಅಂತ ಹೇಳ್ತಾ ಇದ್ದೀರಾ, ಅವ್ರು ಹೋಗೋಣ ಅಂತ ಇದ್ದಾರೆ. ಏನು ಮಾಡಬೇಕು ನನಗಂತೂ ಗೊತ್ತಾಗಲ್ಲ. ಅಂದರೆ ನಿನ್ಗನೂ ಗೊತ್ತಾಗಲ್ವೇ ಅಂತಾರೆ. ಅದಕ್ಕೇ ಬೇಡ, ಇವಾಗ ಬೇರೆ ಹಿಂಗೆ ಪರ್ದಾಡ್ಕೊಂಡು ಹೋದ್ರೆ ಇರುವಲ್ಲನ, ಒಟ್ಟು ಏನಾಗುತ್ತೋ ಏನೋ ದೂರ ಬಾರ ಹೋಗೋದು ಅಂಬತ್ತೊಂದಿಟ್ಟು ಭಯ ಕಣಮ್ಮ, ಬೇಡ. ಅದಕ್ಕೇ ಬೇಡ ಅಂತ ಅನ್ನು. ನೀನು ಹೋಗ್ಲಿಲ್ಲ ಅಂದ್ರೆ ಅವ್ನು ಸುಮ್ಮನೆ ಆಗ್ತಾನೆ, ನೀನು ಸುಮ್ಮನಿರು ಅಷ್ಟೇ. ನೀನು ಹೋಗಿದ್ರೆ ಅವ್ನು ತಿರ್ಗಾ ಅವನು ಬಿಡು ಗೊತ್ತಾಳ ನಾನು ಹೆಂಡ್ತಿ ಅಂತ ಅಂತಾನೆ. ಪಾಪ ಅವಳೆ ಹತ್ಲಾಗಂತ ಮಾತಾಡ್ತಾಳೆ ಹೇಳ್ಬೊಮ್ಮಿ. ನೀನು ನೋಡಿರಿ ಬೇಡ ಅಂತ, ಅವ್ನು ನೋಡಿರಿ ಇಲ್ಲ ನಾನು ಒಮ್ಮೆ ಮತ್ತೆ ಕೇಳ್ತೀನಿ ನಾನು ಬೇಕಾ ಅಂತಾನೆ. ಪಾಪ ಆ ಹುಡುಗಿನ ಎತ್ಲಾಗಂತ ಮಾತಾಡತ್ತೆ. ಅದೇ ಮತ್ತೆ ಇವಾಗ ಅವ್ರೇನು ಮಾತಾಡಿದ್ರೆ ನಾನು ಕೆಟ್ಟಾಳಾಗ್ತಾ ಇದ್ದೀನಿ. ಇಬ್ಬರ ಮಧ್ಯೆ ನಾನು ಕೆಟ್ಟಾಳಾಗ್ಬೇಕು ಇವತ್ತು. ಅವ್ರು ಮಾಡಿರೋ ಇದಕ್ಕೆ ನಾನು ಕೆಟ್ಟಾಳಾಗೋದಕ್ಕೆ ತಯಾರಿಲ್ಲ. ಯಾಕೆ ನಾನು ಸುಮ್ಮನೆ ಕೆಟ್ಟಾಳಾಗಬೇಕು? ಅಲ್ಲ ನೋಡಿ ಹೆಂಗೈತೆ. ಅಯ್ಯೋ ದೇವ್ರೆ, ನಾನು ನೋಡು ಸುಮ್ಮನೆ ಇವತ್ತು ಕೆಟ್ಟಾಳಾಗ್ತಾ ಇದ್ದೀನಿ. ನಾನು ಏನೂ ಹೇಳಿಲ್ಲ ಕಳತೆ, ನಾನು ಏನು ಅದ್ರ ಸುದ್ದಿಗೆ ಹೋಗಿಲ್ಲ, ಅದ್ರ ಬಗ್ಗೆನೇ ಮಾತಾಡಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಮಗನ ಎಲ್ಲದಕ್ಕೂ ನೀವು ಹೇಳ್ದಂಗೆ ಕೇಳಲ್ಲ, ಏನು ನೀವು ಹೇಳ್ದಂಗೆ ಕೇಳೋಕ್ಕಾಗಲ್ಲ ಅಂತೇಳಿ ನಾನು ಇವತ್ತು ನಿಮ್ಮನಿಗೆ ಹೋಗಿದ್ದೆ, ನಾನು ಟೂರ್ ಹೋಗ್ತೀನಿ, ಒಂದು ವಾರ ಟ್ರಿಪ್ ಹೋಗ್ತೀನಿ ಅಂತ ಇದ್ದಾನೆ. ಅದಕ್ಕೆ ಹಿಂಗೆ ಪರದಾಡ್ಕೊಂಡು ಹೋಗಿ ನಮಗಿರೋ ಮಗ ಇನ್ನೊಬ್ರಿಲ್ಲ ಮತ್ತೊಬ್ರಿಲ್ಲ, ಹಿಂಗೆಲ್ಲರ ಜಗಳ ಮಾಡಿಕೊಂಡು ಎಲ್ಲ ಹೋದರೆ ಚೆನ್ನಾಗಿರಲ್ಲ ಅಂತ ನನಗೆ ಅನ್ನಿಸ್ತೈತೆ. ಏನು ಮಾಡೋದು ಏನೋ ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನೀವು ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.